1971 के जंग के बाद पाकिस्तान में बड़ा उदास सा माहौल था। मैं 6 साल का था। रेडियो सुन रहा था। उस वक्त जिया उल हक ने एक ऐसी बात बोली जो मेरे जहन में गड़ गई। ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಮಾತಾಡ್ತಿರೋದು ಬಾಲಿವುಡ್ನ ಮೂವಿ ಧುರಂಧರ್ ಬಗ್ಗೆ. ಧುರಂಧರ್ 2025ರಲ್ಲಿ ಭಾರತೀಯ ಹಿಂದಿ ಭಾಷೆಯ ಸ್ಪೈ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ಆದಿತ್ಯ ಧರ್ ಬರೆದು ಸಹ ನಿರ್ದೇಶಿಸಿದ್ದಾರೆ ಮತ್ತು ಜ್ಯೋತಿ ದೇಶಪಾಂಡೆ ಅವರ ಜಿಯೋ ಸ್ಟುಡಿಯೋಸ್ ಮತ್ತು ಆದಿತ್ಯ ಮತ್ತು ಲೋಕೇಶ್ ಧರ್ ಅವರ B62 ಸ್ಟುಡಿಯೋಸ್ ನಿರ್ಮಿಸಿರುವಂತಹ ಈ ಒಂದು ಚಲನಚಿತ್ರದಲ್ಲಿ ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಆರ್ ಮಾಧವನ್, ಅರ್ಜುನ್ ರಾಂಪಾಲ್, ಸಂಜಯ್ ದತ್, ಸಾರಾ ಅರ್ಜುನ್ ಅಂಡ್ ರಾಕೇಶ್ ಬೇಡಿ ಜೊತೆಗೆ ಮಾನವ್ ಗೋಹಿಲ್, ಡ್ಯಾನಿಶ್ ಪಂಡೋರ್, ಸೌಮ್ಯ ಡಂಟನ್, ಗೌರವ್ ಗೇರಾ ಮತ್ತು ನವೀನ್ ಕೌಶಿಕ್ ಪೋಷಕರ ಪಾತ್ರದಲ್ಲಿ ನಟಿಸಿದ್ದಾರೆ. 2 ಭಾಗಗಳ ಚಲನಚಿತ್ರ ಸರಣಿಯ ಮೊದಲು ಕಂತಿನಲ್ಲಿ ಕರಾಚಿಯ ಕ್ರಿಮಿನಲ್ ಮತ್ತು ರಾಜಕೀಯ ಭೂಗತ ಲೋಕಕ್ಕೆ ನುಸುಳುವ ರಹಸ್ಯ ಏಜೆಂಟ್ ಅನ್ನು ಒಳಗೊಂಡ ದಶಕದ ಅವಧಿಯ ಭಾರತೀಯ ಗುಪ್ತಚರ ಕಾರ್ಯಾಚರಣೆಯನ್ನು ಈ ಒಂದು ಚಲನಚಿತ್ರದಲ್ಲಿ ತೋರಿಸಲಾಗಿದೆ. ಈ ಒಂದು ಚಲನಚಿತ್ರದಲ್ಲಿ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದ್ರೆ, ಜಸ್ಕೀರತ್ ಸಿಂಗ್ ರಂಗಿ ಅಲಿಯಾಸ್ ಹಮ್ಜಾ ಅಲಿ ಮಜಾರಿಯಾಗಿ ರಣವೀರ್ ಸಿಂಗ್ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. ಇನ್ನೊಂದು ಕಡೆ ಬಲೂಚ್ ಗ್ಯಾಂಗ್ನ ನಾಯಕ ಮತ್ತು ಪೀಪಲ್ಸ್ ಅಮಾನ್ ಸಮಿತಿಯ ಸ್ಥಾಪಕ ಮತ್ತು ಅಧ್ಯಕ್ಷ ರೆಹಮಾನ್ ಡಕಾಯತ್ ಪಾತ್ರದಲ್ಲಿ ಅಕ್ಷಯ್ ಖನ್ನಾ ಅವರು ಕಾಣಿಸಿಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ಅಜಯ್ ಸಮ್ಯಾಲ್, ಆರ್ ಮಾಧವನ್, ಐಬಿ ನಿರ್ದೇಶಕ ಅಂದ್ರೆ ಅಜಿತ್ ದೋವಲ್ ಆಧಾರಿತವಾಗಿ ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸಂಜಯ್ ದತ್, SP ಚೌಧರಿ ಅಸ್ಲಾಂ, ಲಿಯಾರಿ ಟಾಸ್ಕ್ ಫೋರ್ಸ್ ಸಿಂಧ್ ಪೊಲೀಸ್ ಆಗಿ ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಲನಚಿತ್ರವು ಡಿಸೆಂಬರ್ 5, 2025ರಂದು ಬಿಡುಗಡೆಯಾಯಿತು. ಕೆಲವು ಹಿಂಸಾತ್ಮಕ ದೃಶ್ಯಗಳು ಮತ್ತು ಅಶ್ಲೀಲ ಪದಗಳನ್ನು ಸೆನ್ಸರ್ ಮಾಡಿದ ನಂತರ ಚಿತ್ರವು ಬಲವಾದ ಹಿಂಸಾಚಾರಕ್ಕಾಗಿ CBFCಯಿಂದ A ಪ್ರಮಾಣ ಪತ್ರವನ್ನು ಪಡೆಯಿತು. ಜೊತೆಗೆ 214 ನಿಮಿಷಗಳ ಅಂತಿಮ ರನ್ ಟೈಮ್ ಅನ್ನು ಹೊಂದಿರುವಂತಹ ಈ ಒಂದು ಚಲನಚಿತ್ರ ಪಾಕಿಸ್ತಾನ್ ವಿರೋಧಿ ಎಂದು ಹೇಳಲಾದ ಕಾರಣಕ್ಕಾಗಿ ಈ ಒಂದು ಚಲನಚಿತ್ರವನ್ನು GCC ದೇಶಗಳಲ್ಲಿ ನಿಷೇಧಿಸಲಾಗಿದೆ ಎಂದು ವರದಿಯಾಗಿದೆ. ಯಾರೆಲ್ಲ ಈ ಮೂವಿನ ನೋಡಿದರೆ ಮೂವಿ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ಹಾಗೆ ನೀವೇನಾದ್ರೂ ಈ ಚಾನೆಲ್ಗೆ ಹೊಸದಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.